ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರುನಾಡು ಟಿವಿ. ನಾನು ಸುಷ್ಮಿತಾ ನಟರಾಜ್. ಸಮಸ್ತ ನಾಡಿನ ಜನತೆಗೆ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಇನ್ನು ಈ ದಿನದ ಪ್ರಮುಖ ಸುದ್ದಿಗಳು: ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿರುವಂತಹ ಶುಭಾಂಶು ಶುಕ್ಲಾ, ಭಾರತದ ಶುಭಾಂಶು ಶುಕ್ಲಾ ಮತ್ತು ಇತರ ಮೂವರು ಗಗನಯಾತ್ರಿಗಳು ಗುರುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿದ್ದಾರೆ. ಭಾರತೀಯ ಕಾಲಮಾನ ಸಂಖ್ಯೆಯ ಪ್ರಕಾರ 5:44ಕ್ಕೆ ಎಚ್ ಓಪನಿಂಗ್ ಕಾರ್ಯವಿಧಾನಗಳು ಪೂರ್ಣಗೊಂಡ ನಂತರ ಬಾಹ್ಯಾಕಾಶ ನಿಲ್ದಾಣದ ಒಳಗೆ ತೇಲುತ್ತಿದ್ದಂತೆ ಆಕ್ಸಿಯಂ 4 ಮಿಷನ್ ಕಮಾಂಡರ್ ಪಿಗ್ಮಿನ್ ಮಿಂಟೆನ್ ರವರ ಬಾಹ್ಯಾಕಾಶ ನಿಲ್ದಾಣದ ಸಿಬ್ಬಂದಿ ಸ್ವಾಗತಿಸಿದ್ದಾರೆ. ಇನ್ನು ಭಾರತೀಯ ಗಗನಯಾತ್ರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದು ಇದೇ ಮೊದಲ ಬಾರಿಗೆ. So Anne McLean and Nicole Ayers are starting to clear out the hatchway, and we are going to see the first views of Axiom Mission 4. Commander Peggy Whitson, the first one across the A-Pass hatch, receiving great big hugs from Nicole Ayers and the Expedition 73 crew. Axiom Mission 4, welcome aboard the International Space Station. Pilot Shubhanshu Shukla is the next one to come across, representing ISRO. It is his first space flight for Peggy Whitson, her return to the International Space Station on her 5th flight, second as a member of Axiom Space. Sławomir Wisniewski of ESA, representing the nation of Poland. And their first visit to the International Space Station is next to cross the hatchway. And warm hugs all around. And applause breaking out here inside of Mission Control Houston and the International Space Station Flight Control Room. And Tibor Kapu, the fourth and final member of Axiom Mission 4, representing Hunor and the nation of Hungary. Their first visit to the International Space Station as well. Great big hugs and handshakes across all members of Expedition 73 and Axiom Mission 4's Anne McLean and Nicole Ayers of NASA, along with Johnny Kim, Kirill Peskov, Sergei Ryzhikov, and Alexei Zabritsky of Roscosmos, and Takuya Onishi, commander of Expedition 73 and of JAXA, with handshakes and hugs for Peggy Whitson, Shubhanshu Shukla, Sławomir Wisniewski, and Tibor Kapu. And with their arrival to the International Space Station, that now makes 288 visitors to the orbiting laboratory. ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಸಿಗೆ ಸಿಲುಕಿ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇನ್ನು ಮಹಾರಾಷ್ಟ್ರದ ಎವ್ತಲ್ ಬಸ್ ನಿಲ್ದಾಣದಲ್ಲಿ 65 ವರ್ಷದ ಮಹಿಳೆ ತೈದೇವ್ ಸಾಹಿ ಚಾವಣ್ ಸರ್ಕಾರಿ ಬಸ್ಸಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮಹಿಳೆ ನಡೆದುಕೊಂಡು ಹೋಗ್ತಾ ಇದ್ದಾಗ ಬಸ್ ಏಕಾಏಕಿ ಅವರ ಮೇಲೆ ಹರಿದು ಈ ಅವಘಡ ಸಂಭವಿಸಿದೆ. ಬಸ್ಸಿನ ಎಡಭಾಗದ ಚಕ್ರದ ಅಡಿಯಲ್ಲಿ ಸಿಲುಕಿದ್ದ ಮಹಿಳೆಯ ದೇಹ ನಜ್ಜಿಗುಜ್ಜಾಗಿದೆ. ಮಂಗಳವಾರ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಮಹಿಳೆಯೊಬ್ಬರು ಕಿರಿಚಿಕೊಂಡ ನಂತರ ಬಸ್ ನಿಂತಿದೆ. ಅದಾಗಲೇ ಮಹಿಳೆಯ ಪ್ರಾಣ ಹಾರಿ ಹೋಗಿದೆ. ಭಾರತೀಯ ಸೇನೆಯಿಂದ ಆಪರೇಷನ್ ಮೌಂಟೇನ್ ಟೆರನ್ ಬೈಸಿಕಲ್ ಎಕ್ಸ್ಪೌಂಡೇಶನ್ ದಂಡಯಾತ್ರೆ ನಡೆದಿರುವಂತದ್ದು. ಇನ್ನು 26ನೇ ಕಾರ್ಗಿಲ್ ವಿಜಯ ದಿವಸ್ಗಾಗಿ ಭಾರತೀಯ ಸೇನೆಯು ಜೂನ್ 25ರಂದು ಸಿಯಾಚ್ನ ಬೇಸ್ ಕ್ಯಾಂಪ್ನಿಂದ ಫೇರ್ವೇರ್ ಇನ್ ಆಪರೇಷನ್ ಮೌಂಟೇನ್ ಟೆರನ್ ಬೈಸಿಕಲ್ ಎಕ್ಸ್ಪೌಂಡೇಶನ್ 2025 ಅನ್ನು ಉದ್ಘಾಟಿಸಲಾಗಿದೆ. ಒಟ್ಟು 20 ತರಬೇತಿ ಪಡೆದ ಸೇನಾ ಸಿಬ್ಬಂದಿ ಈ ದಂಡಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಯಾತ್ರೆಯ ಸಮಯದಲ್ಲಿ ಸೈಕಲಿಸ್ಟ್ಗಳು ಲಡಾಖ್ನ ಕಠಿಣ ಭೂಪ್ರದೇಶದ ಮೂಲಕ 650 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಜುಲೈ 10ರಂದು ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಕೊನೆಗೊಳಿಸಲಿದ್ದಾರೆ.
ಮೀನು ಹಿಡಿಯಲು ಹೋಗಿ ನದಿಯಲ್ಲಿ ಕೊಚ್ಚಿ ಹೋದ ಯುವಕ. ತೆಲಂಗಾಣದ ಆದಿಲಾಬಾದ್ ಜಿಲ್ಲಾ ಕೇಂದ್ರದಲ್ಲಿ ದುರಂತ ಸಂಭವಿಸಿರುವಂತದ್ದು. ನಿಶಾಮ್ ಘಾಟ್ ಬಳಿಯ ಹೊಳೆಯಲ್ಲಿ ಮೀನು ಹಿಡಿಯಲು ಪ್ರಯತ್ನಿಸಿದಾಗ ಶೇಖರ್ ಎಂಬ ಯುವಕ ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ದಾಲ್ದಾ ಕಾಲೋನಿಯ ನಿವಾಸಿ ಶಂಕರ್ ಬುಧವಾರ ಸಂಜೆ ಒಳಗೆ ಹೋಗಿದ್ದ ಸಮಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಲ್ಲಿಯೇ ಇದ್ದ ವ್ಯಕ್ತಿ ಧೈರ್ಯದಿಂದ ಒಳಗೆ ಇಳಿದು ಶೇಖರ್ನನ್ನು ಹೊರಗೆಳೆಯಲು ಪ್ರಯತ್ನ ಮಾಡಿದರೂ ಕೂಡ ಪ್ರವಾಹದ ತೀವ್ರತೆಯಿಂದಾಗಿ ಶೇಖರ್ ಕೊಚ್ಚಿ ಹೋಗಿದ್ದಾನೆ. इधर 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 सीधा निकल जाना था वैसे सीधा। अरे उधर जा रहे हैं, इधर आने दो फिर इधर। खड़ो पहले खड़ो गया, दम ले ले, दम ले ले। अरे अरे भाई आना रे भाई, अरे आ जा, इन्हें सपोर्ट को आता जा। अरे यहाँ से पानी कम है, जा उधर निकला दे। अरे पानी कम है, जा। बाला पकड़ ले, बाला पकड़ रहे, उधर ढकल रे, उधर 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 ढकल। अरे उसको पानी पानी मुंडी तो बाहर निकाल उसकी। लाले ऐसी लाले लाले ऐसा लाले दबा के ला। उधर उधर चढ़िया, तू उधर चढ़िया, तू चढ़िया, चलेगा चलेगा यार। सामने धारा का नहीं देख, धारा देख, धारा देख, पकड़ पकड़ पकड़, जा सामने जा, धार नहीं है, जाना सामने, देख वहां धार में देख, जा उधर जा रहा है, जा धार में अटक जा, जा धार में अटक जा, जा कहाँ है रे? जा रहा होगा, होगा होगा। धार में अटकता देखो लाला। वहां से बाइक धार रही थी। ಮಾಜಿ ಮುಖ್ಯಮಂತ್ರಿ ಅಚ್ಯುತಾನಂದನ್ ರವರ ಆರೋಗ್ಯ ಸ್ಥಿತಿ ಇದೀಗ ಗಂಭೀರವಾಗಿರುವಂತದ್ದು. 2 ದಿನಗಳ ಹಿಂದೆ ಹೃದಯಾಘಾತವಾದ ಕಾರಣ ಕೇರಳದ ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ರವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಇದೀಗ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಇಂದು ವೈದ್ಯರು ಪ್ರತಿಕ್ರಿಯೆ ನೀಡಿ ಅಚ್ಯುತಾನಂದನ್ ರವರ ಆರೋಗ್ಯ ಸ್ಥಿತಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಎಂದು ತಿಳಿಸಿದ್ದಾರೆ. ಸದ್ಯಕ್ಕೆ ಅಚ್ಯುತಾನಂದನ್ ರವರ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ.
ಇನ್ನು ತಜ್ಞ ವೈದ್ಯರು ತಂಡವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 24 ಗಂಟೆಯಲ್ಲಿ ಹಿಮಾಚಲ ಪ್ರದೇಶದ 5 ಕಡೆ ಮೆಗಾ ಸ್ಫೋಟಗೊಂಡು ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ಕಳೆದ 24 ಗಂಟೆಯಲ್ಲಿ ಹಿಮಾಚಲ ಪ್ರದೇಶದ 5 ಕಡೆಗಳಲ್ಲಿ ಮೆಗಾ ಸ್ಫೋಟಗೊಂಡ ಪರಿಣಾಮ 5 ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಹಲವಾರು ನಾಪತ್ತೆ ಆಗಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕಳೆದ 24 ಗಂಟೆ ಅವಧಿಯಲ್ಲಿ ಕುಲು ಜಿಲ್ಲೆಯ ಸೈನ್ಸ್ ಕಣಿವೆ, ಜೀಬಾ, ತೀರ್ಥನ್ ಮತ್ತು ಮಣಿಕರ್ಣ ಹಾಗೂ ಬಂಜಾರ್ ಕಣಿವೆಯಲ್ಲಿ ಭಾರಿ ಮಳೆಯಾಗಿದ್ದ ಪರಿಣಾಮ ಪಾರ್ವತಿ ನದಿ ಉಕ್ಕಿ ಹರಿದು ಭೀಕರ ಪ್ರವಾಹ ಸಂಭವಿಸಿದೆ. ಇನ್ನು ಮರದ ದಿಮ್ಮೆಗಳು ನೀರಿನಲ್ಲಿ ತೇಲಿ ಬರ್ತಾ ಇರುವಂತದ್ದು. ಇನ್ನು ಕೆಲವೆಡೆ ಮನೆ, ಕಚೇರಿಯೊಳಗೆ ನೀರು ನುಗ್ಗಿ ಅವ್ಯವಸ್ಥೆ ಉಂಟು ಆಗಿದೆ. ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ಇನ್ನು ಹಾಸನದಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗ ಮುಂದುವರೆದಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಂಭವಿಸ್ತಾ ಇರುವಂತಹ ಸರಣಿ ಸಾವು ಪ್ರಕರಣಗಳು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಚಿಕ್ಕವರಿಂದ ಹಿಡಿದು ವಯಸ್ಕರು ದಿಢೀರನೆ ಸಾವನ್ನಪ್ಪುತ್ತಾ ಇದ್ದಾರೆ. ಇದೀಗ ಹಾಸನ ಮೂಲದ 22 ವರ್ಷದ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿರುವ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ಯುವತಿ ಸುಪ್ರಿಯಾ ಕಟ್ಟಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಹಾಗೂ ರೂಪಾ ದಂಪತಿಯ ಪುತ್ರಿಯಾಗಿದ್ದಾರೆ. ಇನ್ನು ಕುಟುಂಬಸ್ಥರು ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ವಾಸವಿದ್ದಾರೆ. ಮುಕ್ತ ವಿವಿಯಲ್ಲಿ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂತ ಸುಪ್ರಿಯಾ ವಿದ್ಯಾಭ್ಯಾಸದ ಜೊತೆಗೆ ಕೆಲಸ ಮಾಡುತ್ತಿದ್ದಳು. ನಿನ್ನೆ ಮನೆಯಲ್ಲಿದ್ದಾಗ ಎದೆನೋವು ಕಾಣಿಸಿಕೊಂಡ ಪರಿಣಾಮ ಕೂಡಲೇ ಪೋಷಕರಿಗೆ ಹೇಳಿ ಕುಸಿದು ಬಿದ್ದಿದ್ದಾಳೆ. ತಕ್ಷಣ ಪೋಷಕರು ಸುಪ್ರಿಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಅಷ್ಟರಲ್ಲೇ ಸುಪ್ರಿಯಾ ಸಾವನ್ನಪ್ಪಿದ್ದಾಳೆ. ಅಡ್ವೊಕೇಟ್ ಜನರಲ್ಗಳ ಕಾರ್ಯನಿರ್ವಹಣೆ ಸಭೆ ನಡೆಸಿರುವಂತಹ ಸಿಎಂ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ಕಾರ್ಯನಿರ್ವಹಣೆ ಸಭೆ ನಡೆಸಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಕಾನೂನು ಸಲಹೆಗಾರ ಪೊನ್ನಣ್ಣ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿ ಹಾಗೂ ಮುಖ್ಯ ಕಾರ್ಯದರ್ಶಿ ಹಾಗೂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ.